ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಡಿ ವಿ ಗುರುಪ್ರಸಾದ್, ನಿವೃತ್ತ ಪೊಲೀಸ್ DJP. ನಾನು ನಿಮಗೆ ನನ್ನ ಲೇಖನಗಳಿಂದ ಪರಿಚಯ ಆಗಿದ್ದೀನಿ. ನಾನು ಪೊಲೀಸ್ ಕ್ರೈಮ್ಗಳ ಬಗ್ಗೆ ಬರೆದಂತಹ ಅಂಕಣಗಳನ್ನು ನೀವು ಹಲವಾರು ವರ್ಷದಿಂದ ಓದುತ್ತಾ ಬಂದಿದ್ದೀರಿ. ಈಗ ನಾನು ಇದೇ ಪೊಲೀಸ್ ಸತ್ಯ ಕಥೆಗಳನ್ನು ಬಾಯಿ ಮಾತಿನ ಮೂಲಕ ನಿರೂಪಣೆ ಮಾಡಲು ಹೊರಟಿದ್ದೇನೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಈ ಸೀರೀಸ್ನ ಮೊದಲ ಸ್ಟೋರಿ ಅಜ್ಮೇರ್ ರೇಪ್ ಪ್ರಕರಣಗಳು. ನಿಮಗೆಲ್ಲ ಅಜ್ಮೀರ್ ಎಲ್ಲಿದೆ ಅಂತ ಗೊತ್ತಿದೆ. ಅಜ್ಮೇರ್ ರಾಜಸ್ಥಾನದಲ್ಲಿದೆ. ಅದು ಯಾಕೆ ಭಾಳ ಫೇಮಸ್ ಆಗಿದೆ ಅಂದರೆ ಅಲ್ಲಿ ಇರೋ ಮೊಯಿನುದ್ದೀನ್ ಚಿಸ್ಟಿ ದರ್ಗಾಕ್ಕೋಸ್ಕರ. ಆ ದರ್ಗಾಕ್ಕೆ ಹೋಗಿ ನಾವು ಏನು ಪ್ರಾರ್ಥನೆ ಮಾಡಿದರೂ ನಮ್ಮ ಮನೋಭಿಲಾಷೆಗಳು ಸಿದ್ಧಿಯಾಗ್ತವೆ ಅಂಥೇಳಿ ನಂಬಿಕೆ ಇದೆ. ಹೀಗಾಗಿ ಎಲ್ಲ ಧರ್ಮಗಳ ಜನರು ಅಲ್ಲಿ ಹೋಗ್ತಾರೆ. ಹೋಗಿ ಆ ಸಮಾಧಿಗೆ ಚಾದರ್ಗಳನ್ನಾಗಲಿ ಹೂವನ್ನಾಗಲಿ ಅರ್ಪಣೆ ಮಾಡ್ತಾರೆ. ಇದು ದರ್ಗಾದ ದೈನಿಕ ಆಗುಹೋಗುಗಳನ್ನು ನೋಡಿಕೊಳ್ಳೋರು ಆ ಮೊಯಿನುದ್ದೀನ್ ಚಿಸ್ಟಿ ಅವನ ಕುಟುಂಬದವರೇ ಆಗಿದ್ದಾರೆ. ಹೀಗಾಗಿ ಆ ಕುಟುಂಬದವರು ಕೇವಲ ರಾಜಸ್ಥಾನ್ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಪ್ರಭಾವಿ ಆಗಿದ್ದಾರೆ. ಹೀಗಾಗಿ ರಾಜಕೀಯವಾಗಿಯೂ ಆ ಕುಟುಂಬದ ಜನ ಮೇಲುಗೈ ಸಾಧಿಸಿದ್ದಾರೆ. 1990ರ ದಶಕದಲ್ಲಿ ಚಿಸ್ಟಿ ಕುಟುಂಬದ 3 ಜನ ಸದಸ್ಯರು ರಾಷ್ಟ್ರೀಯ ಪಕ್ಷವೊಂದರಲ್ಲಿ ಪ್ರಮುಖ ಸ್ಥಾನವನ್ನು ಗಳಿಸಿದರು. ಫಾರೂಕ್ ಚಿಸ್ಟಿ ಎನ್ನುವನು ಆ ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಗಿದ್ದ. ನಫೀಸ್ ಚಿಸ್ಟಿ ಆ ಪಕ್ಷದ ಜಿಲ್ಲಾಧ್ಯಕ್ಷ ಆಗಿದ್ದ. ಅನ್ವರ್ ಚಿಸ್ಟಿ ಅದೇ ಪಕ್ಷದಲ್ಲಿ ಜಿಲ್ಲಾ ಕಾರ್ಯದರ್ಶಿ. ಅಂದರೆ ಒಂದೇ ಪಕ್ಷದ ಅಧ್ಯಕ್ಷ, ಕಾರ್ಯದರ್ಶಿ ಇಬ್ಬರೂ ಒಂದೇ ಕುಟುಂಬದವರು. ಈ 3 ಜನರಲ್ಲಿ ನಫೀಸ್ ಮತ್ತು ಫಾರೂಕ್ ತುಂಬ ಹತ್ತಿರವಾಗಿದ್ದರು. ಅವರಿಬ್ಬರು ಇನ್ನೂ ಯುವಕರಾಗಿದ್ದರು. ಉದ್ದ ಕೂದಲನ್ನು ಬಿಟ್ಟು ವಿಧ ವಿಧವಾದ ಫ್ಯಾಷನಬಲ್ ವೇಷಭೂಷಣಗಳನ್ನು ಧರಿಸಿ ಗಾಗಲ್ಸ್ಗಳನ್ನು ಹಾಕಿಕೊಂಡು ಒಮ್ಮೆ ತೆರೆದ ಜೀಪಿನಲ್ಲಿ, ಇನ್ನೊಮ್ಮೆ ಹೊಳೆಯುವ ಬೈಕ್ಗಳಲ್ಲಿ ಅಜ್ಮೇರ್ ತುಂಬ ಸುತ್ತಾಯಿದ್ರು. ಮುಖ್ಯವಾಗಿ ಅವರು ಹೆಣ್ಣು ಮಕ್ಕಳ ಕಾಲೇಜುಗಳ ಮುಂದೆ, ಶಾಲೆಗಳ ಮುಂದೆ ಓಡಾಡಿ ತಮ್ಮನ್ನು ತಾವು ಪ್ರದರ್ಶನ ಮಾಡ್ಕೋತಾಯಿದ್ರು. ಆಗಿನ ಕಾಲದ ಹಿಂದಿ ಸಿನಿಮಾ ನಟರನ್ನು ಅನುಕರಣೆ ಮಾಡುತ್ತಿದ್ದ ಇವರಿಬ್ಬರು ಯಾವುದಾದ್ರೂ ರೆಸ್ಟೋರೆಂಟ್ಗಳ ಬಳಿ ಹೋಗಿ, ಎಸ್ಪೆಷಲಿ ಕಾಲೇಜ್ ಇಂಟರ್ವೆಲ್ ಆಗೋ ಟೈಮ್ಗೆ ಅಲ್ಲಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಎಲ್ಲರಿಗೂ ಜೋರಾಗಿ ಮಾತನಾಡ್ತಾ ತಾವ್ಯಾರು ಅಂತ ತೋರಿಸ್ತಾಯಿದ್ರು. ಆ ಸಮಯದಲ್ಲಿ ಅಜ್ಮೀರಲ್ಲಿ 2 ಪ್ರತಿಷ್ಠಿತ ಹೆಣ್ಣು ಮಕ್ಕಳ ಶಾಲೆಗಳಿತ್ತು. ಒಂದರ ಹೆಸರು ಸಾವಿತ್ರಿ ಶಾಲೆ, ಇನ್ನೊಂದರ ಹೆಸರು ಸೋಫಿಯಾ ಶಾಲೆ. ಈ ಶಾಲೆಯ ಹೆಣ್ಣು ಮಕ್ಕಳು ತಮ್ಮ ಶಾಲೆಯ ಹತ್ತಿರದಲ್ಲೇ ಇದ್ದಂತಹ 2 ಚಾಟ್ ಅಂಗಡಿಗಳು ಮತ್ತು ಐಸ್ ಕ್ರೀಮ್ ಪಾರ್ಲರ್ಗಳಿಗೆ ಹೋಗಿ ಬರ್ತಾಯಿದ್ರು. ಹೀಗಾಗಿ ಈ ಚಿಸ್ಟಿ ಜೋಡಿ ಕೂಡ ಮಧ್ಯಾಹ್ನ ಸಮಯದಲ್ಲಿ ಅಲ್ಲೇ ಬರ್ತಾಯಿದ್ರು. 1990ರಲ್ಲಿ ಇದೇ ಸಾವಿತ್ರಿ ಶಾಲೆಯಲ್ಲಿ ಗೀತಾ ಅನ್ನೋ ಒಬ್ಬ ವಿದ್ಯಾರ್ಥಿನಿ ಓದ್ತಾಯಿದ್ಲು. ಆಕೆ PUC ಸೆಕೆಂಡ್ ಇಯರ್, ಅಂದರೆ 12ನೇ ತರಗತಿಯಲ್ಲಿ ಓದ್ತಿದ್ಲು. ಮಧ್ಯಮ ವರ್ಗದ ಕುಟುಂಬವೊಂದರಿಂದ ಬಂದಿದ್ದ ಆಕೆಗೆ ತಾನು ರಾಜಕೀಯಕ್ಕೆ ಸೇರಬೇಕು ಅಂತ ಬಹಳ ಆಸೆ ಇತ್ತು. ಅವಳಿಗೆ ಇಂದಿರಾ ಗಾಂಧಿಯವರೇ ಒಂದು ರೋಲ್ ಮಾಡೆಲ್ ಟೈಪ್, ನಾನು ಆ ಥರ ಆಗಬೇಕು ಅನ್ನೋ ಆಸೆ ಅವಳಿಗಿತ್ತು. ಆಗ ಆಕೆ ಅವಳಿಗೊಬ್ಬ ಸಂಬಂಧಿಕ ಇದ್ದ, ಅಜಯ್ ಅಂತ. ಅಜಯ್ಗೆ ಹೇಳಿದ್ಲು, ನಾನು ಈ ಥರ ಒಂದು ಪಕ್ಷಕ್ಕೆ ಸೇರ್ಕೋಬೇಕು, ರಾಜಕೀಯ ಮಾಡಬೇಕು ಅಂತ ಆಸೆ ಇದೆ, ನಾನು ದೊಡ್ಡ ದೊಡ್ಡ ಸ್ಥಾನಗಳನ್ನು ಗಳಿಸಬೇಕು ಅಂತ ಹೇಳಿದ್ಲು.
ಅಜಯ್ ಆಗಲಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ನನಗೆ ಈ ಚಿಷ್ಟಿ ಕುಟುಂಬದ ಇಬ್ಬರು ನೋಡಿದೆಯಲ್ಲ ನೀನು, ನಫೀಸ್ ಮತ್ತು ಫಾರೂಕ್, ಅವರಿಬ್ಬರು ನನ್ನ ದೋಸ್ತರು. ನಾನು ಅವ್ರ ಜೊತೆ ಮಾತಾಡ್ತೀನಿ, ನಿನಗೆ ಆ ಪಕ್ಷಕ್ಕೆ ಸೇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ದ. ಅವನ ಕೊಟ್ಟ ಮಾತಿನಂತೆ 1 ವಾರದ ನಂತರ ಅವನು ಗೀತಾಳನ್ನು ಸೈಯದ್ ಚಿಷ್ಟಿ ಅಂತ ಆ ಕುಟುಂಬದ ಇನ್ನೊಬ್ಬ ವ್ಯಕ್ತಿ ಅವನ ಹತ್ರ ಕರ್ಕೊಂಡು ಹೋದ. ಸೈಯದ್ ಚಿಷ್ಟಿಗೆ ಗೀತಾ ನಾನು ಒಂದು ರಾಜಕೀಯ ಪಕ್ಷಕ್ಕೆ ಸೇರಬೇಕು ಅಂತ ಹೇಳಿದ ತಕ್ಷಣ, ಏನೂ ತೊಂದರೆ ಇಲ್ಲ, ಆದರೆ ನಮ್ಮ ಪಕ್ಷಕ್ಕೆ ಸೇರಬೇಕಾದ್ರೆ ನೀನೊಂದು ಅಪ್ಲಿಕೇಶನ್ನ ಕೊಡಬೇಕು, ನಿನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಹಾಕಿ ಕೊಡು ಅಂತ ಹೇಳಿ ಅವಳಿಗೆ ಒಂದು ಅರ್ಜಿ ಫಾರಮ್ ಕೊಟ್ಟು ತುಂಬೋಕ್ಕೆ ಹೇಳಿದ. ಅವಳು ಆ ಫಾರಮ್ ತುಂಬಿಕೊಂಡು ತನ್ನ ಫೋಟೋ ಅಂಟಿಸ್ಕೊಂಡು ಬಂದಾಗ ಆತ ಅಂದರೆ ಸೈಯದ್ ಅವಳನ್ನು ಫಾರೂಕ್ ಚಿಷ್ಟಿ ಹತ್ರ ಕರ್ಕೊಂಡು ಹೋಗಿ, ನೋಡು, ಇವನೇ ನಮ್ಮ ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ, ನೀನು ಯುವತಿಯಾದ್ದರಿಂದ ನಿನಗೆ ಯುವ ಘಟಕದಲ್ಲಿ ಸುಲಭವಾಗಿ ಅಡ್ಮಿಷನ್ ಸಿಗುತ್ತೆ ಅಂಥೇಳಿ ಅವನನ್ನು ಪರಿಚಯ ಮಾಡಿಕೊಟ್ಟು ಅವಳ ಅಪ್ಲಿಕೇಶನ್ ಫಾರಮ್ ಅವಳು ಕೊಟ್ಟ. ಆತ ಅವಳ ಅಪ್ಲಿಕೇಶನ್ ಫಾರಮ್ ನೋಡಿದ ಹಾಗೆ ಮಾಡಿಬಿಟ್ಟು, ಆಯಿತು, ಖಂಡಿತವಾಗಿ ನಿನ್ನನ್ನು ನಾನು ಪಕ್ಷಕ್ಕೆ ಸೇರಿಸ್ಕೋತೀನಿ, ಏನು ಚಿಂತೆ ಮಾಡಬೇಡ ಅಂತ ಹೇಳ್ದ. ಅದೇ ರೀತಿ ಅವಳು ಒಪ್ಪಿದ್ಲು. ಆಯಿತು, ಅವಳನ್ನು ಆತ ಪದೇ ಪದೇ ಅವಳ ಶಾಲೆ ಹತ್ರ ಬಂದು ಅವಳನ್ನು ಭೇಟಿ ಮಾಡ್ತಿದ್ದ. ಕಡೆಗೆ ಅವರಿಬ್ಬರ ಮಧ್ಯ ಒಂದು ಸ್ನೇಹ ಬೆಳೀತು. ಪ್ರತಿದಿನವೂ ಶಾಲೆ ಬಿಟ್ಟ ನಂತರ ಫಾರೂಕ್ ಗೀತಾಳ ಶಾಲೆ ಹತ್ರ ಬರ್ತಾಯಿದ್ದ. ಅವಳನ್ನು ತನ್ನ ಮೋಟರ್ ಸೈಕಲ್ಲಾಗಲೋ ಅಥವಾ ತನ್ನ ಜೀಪಲ್ಲಾಗಲೋ ಕೂರಿಸ್ಕೋತಾ ಇದ್ದ. ಅವಳಿಗೆ ಐಸ್ ಕ್ರೀಮ್ ಪಾರ್ಲರ್ಗಾಗೋ ಅಥವಾ ಚಾಟ್ ಅಂಗಡಿಗೋ ಅಥವಾ ಯಾವುದೋ ರೆಸ್ಟೋರೆಂಟ್ಗೋ ಕರ್ಕೊಂಡು ಹೋಗ್ತಿದ್ದ. ಕರ್ಕೊಂಡು ಹೋಗಿ ಆಮೇಲೆ ಅವಳನ್ನು ಮನೆಗೆ ಬಿಡ್ತಾಯಿದ್ದ. ಒಂದು ಸಾಯಂಕಾಲ ಇದೇ ರೀತಿ ಗೀತಾ ಶಾಲೆ ಬಿಟ್ಟ ಸಮಯದಲ್ಲಿ ಅದೇ ಸಮಯದಲ್ಲಿ ಅದೇ ರಸ್ತೆಯಲ್ಲಿ ಹೋಗ್ತಿದ್ದ ಫಾರೂಕ್ ಅವಳನ್ನು ನೋಡಿ, ಬಾ, ನಿನ್ನನ್ನು ಮನೆಗೆ ಬಿಡ್ತೀನಿ ಅಂತ ಹೇಳ್ದ. ಗೀತಾ ಎಂದಿನಂತೆ ಇವನು ಇವತ್ತು ಬಿಡ್ತಾನೆ ಅಂತ ಹೇಳಿಕೊಂಡು ಆ ಜೀಪ್ ಹತ್ತಿದ್ಲು. ಆದರೆ ಅವತ್ತು ಜೀಪು ಆ ಮನೆ ದಾರಿಯಲ್ಲಿ ಹೋಗಲಿಲ್ಲ, ಬೇರೆ ದಾರಿಯಲ್ಲಿ ಹೋಗೋಕ್ಕೆ ಶುರುವಾಯಿತು. ಅವಳು ಫಾರೂಕ್ ಕೇಳಿದ್ಲು, ಯಾಕೆ ನಮ್ಮ ಮನೆ ಈ ದಾರಿಯಲ್ಲಿ ಇಲ್ವಲ್ಲ, ನೀನು ಯಾಕೆ ಈ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತ. ಇಲ್ಲೆಲ್ಲ ನೀನೇನು ಭಯ ಪಡಬೇಡ, ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಡೆಲ್ಲಿಯಿಂದ ಇಲ್ಲಿಗೆ ಬಂದಿದ್ದಾರೆ, ಗೆ ನಾನು ನಿನ್ನನ್ನು ಪರಿಚಯ ಮಾಡಿಕೊಡ್ತೀನಿ, ಅವರನ್ನು ಭೇಟಿ ಮಾಡಿಸ್ತೀನಿ, ಅವ್ರಿಗೆ ಹೇಳ್ತೀನಿ ನೀನು ನಮ್ಮ ಪಕ್ಷಕ್ಕೆ ಸೇರ್ಕೋಬೇಕು ಅಂತಿದೆಯಾ ಅಂಥೇಳಿ, ಅವನು ಬಾ ನೋಡು ಅಂತ ಹೇಳ್ದ. ಒಂದು 10 ನಿಮಿಷದಷ್ಟೇ, ಆಮೇಲೆ ನಿನ್ನನ್ನು ಮನೆಗೆ ಬಿಡ್ತೀನಿ ಅಂತ ಹೇಳ್ದ. ಆಗಲಿ ಅಂತ ಹೇಳಿ ಒಪ್ಪಿದ್ಲು ಗೀತಾ. ಅವಳನ್ನು ಆತ ತನ್ನ ತೋಟದ ಮನೆಗೆ ಕರ್ಕೊಂಡು ಹೋದ. ತೋಟದ ಮನೆಯಲ್ಲಿ ದಿಲ್ಲಿಯಿಂದ ಬಂದಿರೋ ಮುಖಂಡ ಇದ್ದಾರೆ ಅಂತ ಹೇಳಿದ ಫಾರೂಕ್ ಅವಳನ್ನು ಒಂದು ರೂಮಿಗೆ ಕರ್ಕೊಂಡು ಹೋದ. ರೂಮಲ್ಲಿ ಬಲವಂತವಾಗಿ ಅವಳನ್ನು ವಿವಸ್ತ್ರನಾಗಿ ಮಾಡ್ದ. ಆದಮೇಲೆ ಅವಳ ಮೇಲೆ ಅತ್ಯಾಚಾರ ಮಾಡಿದ್ರು. ಅದಾದಮೇಲೆ ಫಾರೂಕ್ನ ಸಂಬಂಧಿಕ ನಫೀಸ್ ಕೂಡ ಅವಳ ಮೇಲೆ ಅತ್ಯಾಚಾರ ಮಾಡ್ದ. ಇಬ್ಬರೂ ತಾವು ಮಾಡಿದ ಅತ್ಯಾಚಾರದ ಫೋಟೋಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದರು. ನಿಮಗೆ ಇನ್ನೊಂದು ಹೇಳ್ತೀನಿ, ಆ ಸಮಯದಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ, ಹಾಗಾಗಿ ಸಾದಾ ಕ್ಯಾಮ್ರಾದಲ್ಲೇ ಫೋಟೋನ ಸೆರೆ ಹಿಡಿಬೇಕಾಯಿತು. ಎಲ್ಲ ಮುಗಿದ ಮೇಲೆ ನೀನು ಬಟ್ಟೆ ಹಾಕೋ ಅಂತ ಹೇಳಿ, ನೀನೇನಾದರೂ ಈ ವಿಷಯನ ಯಾರಿಗಾದ್ರೂ ತಿಳಿಸಿದ್ರೆ ನಿನ್ನನ್ನು ಕೊಲೆ ಮಾಡಿಬಿಡ್ತೀವಿ, ಈ ಊರಲ್ಲಿ ನಮ್ಮ ಪವರ್ ಏನಿದೆ ನಿಮ್ಗೆ ಗೊತ್ತಿದೆಯಲ್ಲ ಅಂತ ಹೇಳಿದರು. ಗೀತಾ ಆದಂಥ ದುರ್ಘಟನೆಯಿಂದಲೇ ನೊಂದಿದ್ಲು. ಇಷ್ಟರ ಮೇಲೆ ಹೆದರಿಕೆ ಬೇರೆ ಆಯ್ತಲ್ಲ, ಆ ಹೆದರಿಕೆಯಿಂದ ಆ ವಿಷಯನ ಯಾರಿಗೂ ತಿಳಿಸಲಿಲ್ಲ. ಫಾರೂಕ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಮುಂದಿನ ವಾರವೂ ಅವಳನ್ನು ಅದೇ ಫಾರಮ್ ಹೌಸ್ಗೆ ಕರ್ಕೊಂಡು ಹೋದ. ಮತ್ತೆ ಅವಳಿಗೆ ಆ ಹಿಂದಿನ ವಾರ ಅವಳ ಮೇಲೆ ಮಾಡಿದ ಅತ್ಯಾಚಾರದ ಫೋಟೋ ತೋರಿಸಿ, ನೋಡು, ಇದನ್ನೆಲ್ಲ ನಾನು ನಮ್ಮ ಜೈಪುರದ ಪೇಪರ್ಗಳಲ್ಲಿ ಪ್ರಕಟ ಮಾಡ್ತೀನಿ, ನೀನು ಸುಮ್ಮನೆ ಇರಬೇಕು ಅಂತ ಹೇಳಿ ಮತ್ತೆ ಅವಳ ಮೇಲೆ ಅತ್ಯಾಚಾರ ಮಾಡ್ದ. ಅವನೊಬ್ಬನೇ ಅಲ್ಲದೆ ಇನ್ನೂ 3-4 ಜನ ಅತ್ಯಾಚಾರ ಮಾಡಿದ ಮೇಲೆ, ಆಯಿತು, ಇನ್ನು ನಾವು ನಿನ್ನನ್ನು ಬಿಡ್ತೀವಿ, ಆದರೆ ನೀನು ನಮಗೆ ಒಂದು ಸಹಾಯ ಮಾಡಲೇಬೇಕು ಅಂತಂದರು. ಏನು ಅಂತ ಕೇಳಿದಾಗ, ನೀನು ನಿನ್ನ
ಶಾಲಾ ಸ್ನೇಹಿತರನ್ನು, ನಿನ್ನ ಪರಿಚಯ ಇರೋ ಹೆಣ್ಣು ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಬರಬೇಕು, ಕರ್ಕೊಂಬಂದು ಅಂತ ಹೇಳಿದ್ರು. ಅವಳು ಗೊತ್ತಿತ್ತು ಅವಳಿಗೆ ಈ ಥರ ಇವರು ಫಾರ್ಮ್ ಹೌಸು ಕರ್ಕೊಂಬಂದರೆ ಏನು ಮಾಡಬಹುದು ಅಂತ ಗೊತ್ತಿತ್ತು. ಆದರೂ ಅವಳ ಒಬ್ಬಳು ಸ್ನೇಹಿತೆಯನ್ನು ಅಲ್ಲಿಗೆ ಮುಂದಿನ ವಾರ ಕರ್ಕೊಂಡು ಹೋದರು. ಅವಳನ್ನು ಅತ್ಯಾಚಾರ ಮಾಡಿದ ಈ ಆರೋಪಿಗಳು ಅದೇ ರೀತಿ ಗೀತಾಗ ಮಾಡಿದ ಹಾಗೆ ಅವಳದ್ದು ನಗ್ನ ಫೋಟೋಗಳನ್ನು ತಗೊಂಡ್ರು, ಅತ್ಯಾಚಾರ ಮಾಡುವಂಥ ಫೋಟೋನ ತಗೊಂಡ್ರು. ಅವಳು ಯಾರಿಗೂ ಏನು ಹೇಳದೆ ಬಾಯಿ ಮುಚ್ಕೊಂಡೇ ಇದ್ಳು. ಮುಂದೆ ಇದೇ ತಂತ್ರವನ್ನು ಉಪಯೋಗಿಸಿ ಒಬ್ಬರ ನಂತರ ಒಬ್ಬರು ಅತ್ಯಾಚಾರ, ಬೇರೆ ಬೇರೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದ್ರು. ಆಶ್ಚರ್ಯ ಏನಂದರೆ ಅವರೆಲ್ಲರೂ ಶಾಲಾ ಬಾಲಕಿಯರೇ ಆಗಿದ್ದರು. 8ನೇ ಕ್ಲಾಸು, 9, 10, 11 ಹೀಗೆ ಅವ್ರ ಮೇಲೆ ಮಾಡತೊಡಗಿದರು. ಒಂದು ಸ್ವಲ್ಪ ದಿವಸ ಆದಮೇಲೆ ಇಬ್ಬರೇ ಅತ್ಯಾಚಾರ ಮಾಡ್ತಿದ್ದವರು ಇದು ನಮ್ಮ ಫ್ರೆಂಡ್ಸನ್ನೂ ಕರ್ಕೊಂಬರೋಣ ಅಂಥೇಳಿ ಅವರ ಸ್ನೇಹಿತರನ್ನು ಕರ್ಕೊಂಡು ಹೋದರು. ಹಾಗೆ ಕಾಲ ಕಳೆದಂತೆ, ಅಂದರೆ ವರ್ಷ ಕಳೆದಂತೆ ಸುಮಾರು 100 ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದ್ರು. ನಿಮ್ಗೆ ಹೇಳ್ತೀನಿ, ಆಶ್ಚರ್ಯ ಅಂದರೆ ಈ 100 ಶಾಲಾ ಬಾಲಕಿಯರು ಅವರು ಕಂಡ್ರೆ ಎಷ್ಟು ಹೆದರ್ಕೊಂಡಿದ್ರು ಅಂದರೆ ಒಬ್ಬರೂ ಸಹಿತ ತಮಗೆ ಹೀಗಾಯಿತು ಅಂತ ಬಾಯಿ ಬಿಡಲೇ ಇಲ್ಲ. ಆದರೆ ಗೀತಾಗೆ ತಾನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅವಳಿಗೊಂದು ದಿವಸ ಏನೋ ಪಾಪ ಪ್ರಜ್ಞೆ, ನಾನಿಷ್ಟು ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ನಲ್ಲ, ನಂದು ಹಾಳು ಮಾಡಿಕೊಂಡೆ ಅಂಥೇಳಿ ಅವಳು ತನ್ನ ಕ್ಲಾಸ್ಮೇಟ್ ಆಗಿದ್ದ ಕೃಷ್ಣ ಅನ್ನೋಳ ಜೊತೆಗೆ ಹೋಗಿ ತನಗೆ ದೂರದ ಸಂಬಂಧಿ ಆಗಬೇಕಾಗಿದ್ದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಭೇಟಿ ಮಾಡಿ, ಅಂಕಲ್ ಹೀಗಾಯಿತು ಅಂತ ಹೇಳಿದ್ಲು. ಆತ ತೀರಾ ಗಾಬರಿಗೊಂಡ. ಅಯ್ಯಯ್ಯೋ, ನಿನಗೆ ಹೀಗೆ ಮಾಡಿದ್ರ ಅಂಥೇಳಿ ಅವನು ಅವಳನ್ನು ತನಗೆ ಪರಿಚಯ ಇದ್ದ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹತ್ರ ಕರ್ಕೊಂಡು ಹೋದ. ಆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ನೀನು ಚಿಂತೆ ಮಾಡಬೇಡ, ಅವರು ನಿಂದೇನಾದ್ರು ಫೋಟೋ ತೆಗೆದಿದ್ದರೆ ಅದನ್ನು ನಾನು ವಾಪಸ್ ತಂದು ಕೊಡ್ತೀನಿ, ಆದರೆ ಅವ್ರ ಮೇಲೆ ನೀನು ದೂರು ಕೊಡಬೇಡ ಅಂತ ಹೇಳ್ದ. ಇವರು ಹಾಗೆ ಒಪ್ಕೊಂಡ್ಳು. ಇದಾದ 2 ದಿವಸಕ್ಕೆ ಮೈನುಲ್ಲಾ ಅನ್ನೋ ಒಬ್ಬ ವ್ಯಕ್ತಿ ಅವಳ ಹತ್ರ ಬಂದು, ಗೀತಾ, ನಿನಗೆ ಪೊಲೀಸವರ ಮುಂದೆ ನಮ್ಮ ಚಿಷ್ಟಿ ಕುಟುಂಬದ ಬಗ್ಗೆ ತಿಳಿಸೋ ಅಷ್ಟು ಧೈರ್ಯ ಬಂದ್ಬಿಡ್ತಾ? ಅಷ್ಟು ಧೈರ್ಯ ಅದು ಹೇಗೆ ಬಂತು? ನಾನು ನಿನಗೆ ಮುಂದೆ ಏನಾಗುತ್ತೆ ಅಂತ ತೋರಿಸ್ತೀನಿ. ನೀನಾಗಲಿ ನಿನ್ನ ಕುಟುಂಬದವರಾಗಲಿ ಈ ರೀತಿ ಮಾಡಿದ್ರೆ ನಿಮ್ಮೆಲ್ಲರನ್ನೂ ಇದೇ ಅಜ್ಮೀರದಿಂದ ಓಡಿಸ್ಬಿಡ್ತೀನಿ ಅಂತ ಹೆದರಿಸ್ದ. ಪೊಲೀಸವರು ಹೌದು ನಿಮಗೆ ಜೀವ ಭಯ ಇದೆ, ಏನೂ ಮಾಡಬೇಡ, ಸುಮ್ಮನೆ ಇರು ಅಂತ ಹೇಳಿದ್ರು. ಹೀಗಾಗಿ ಗೀತಾ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಆದಳು. ಮುಂದಿನ ಕಥೆ ಮುಂದಿನ ಭಾಗ.